ಚಿಂಟು ದೂರ ಆಗಿದ್ದಾಳೆ ಅಂತ ಯಾಕೆ ಅನ್ಕೋತೀರಾ? ಒಳ್ಳೆ ಎಜುಕೇಶನ್ ಪಡೆಯಕ್ಕೆ ಹೋಗಿದ್ದಾಳೆ ಅಂತ ಅನ್ಕೊಳ್ಳಿ. ಇದಕ್ಕೋಸ್ಕರ ನೀವು ದುಃಖ ಪಡ್ತಾ ಮನೆಯ ಕೆಲಸ ಎಲ್ಲ ಮರ್ತು ಕೂತ್ರೆ ಹೇಗೆ ಹೇಳಿ? ನನ್ನ ಮಗು ಇಲ್ಲಿಂದ ಬೇರೆ ಎಲ್ಲೋ ಇದ್ರೆ ನಾನಿಲ್ಲಿ ಸಂತೋಷವಾಗಿರಕ್ಕೆ ಹೇಗೆ ಸಾಧ್ಯ? ನನಗೆ ಗೊತ್ತು ನಿಮ್ಗೆ ಎಷ್ಟು ನೋವಾಗ್ತಿದೆ ಅಂತ. ಆದ್ರೆ ಕೆಲವು ಸರಿ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗುತ್ತೆ. ಬೇಕಾಗಿಲ್ಲ. ನೀವೊಂದು ಮಾತು ಕೇಳಿರ್ಬೇಕು, ಒಂದನ್ನ ಪಡ್ಕೊಳ್ಬೇಕಾದ್ರೆ ಇನ್ನೊಂದನ್ನ ಕಳ್ಕೊಳ್ಳೇಬೇಕು. ನೀವು ಹೇಳೋದು ಸರಿ. ಒಂದು ಬೇಕು ಅಂದ್ರೆ ಮತ್ತೊಂದನ್ನ ಕಳ್ಕೋಬೇಕು. ಆದ್ರೆ ನಾನು ಏನು ಬೇಕು ಅಂತಾನೆ ಕೇಳಿಲ್ವೇ? ಹಾಗಿರ್ಬೇಕಾದ್ರೆ ಇರೋದನ್ನ ಯಾಕೆ ಕಳೀತಿದ್ದಾರೆ? ಪ್ರೀತಿ, ವಿಶ್ವಾಸ, ಆಸರೆ ನನಗ್ ಬೇಕು. ಅದನ್ನ ನಾನು ಯಾವತ್ತೂ ಬಾಯ್ಬಿಟ್ಟು ಹೇಳಿಲ್ಲ ಅವರಿಗೆ. ಅದು ಅವರಿಂದ ಸಿಗಲ್ಲ ಅಂತ ಗೊತ್ತಾದ್ಮೇಲೆ ನನ್ನನ್ನು ನಾನೇ ಅರ್ಥ ಮಾಡ್ಕೊಂಡು ಸಮಾಧಾನ ಮಾಡ್ಕೊಂಡಿದ್ದೀನಿ. ಇವರಲ್ಲಿ ಸಿಗದೆ ಇರುವಂತ ಪ್ರೀತಿ, ವಿಶ್ವಾಸ ಎಲ್ಲ ನನ್ನ ಮಗಳು ಚಿಂಟೂಲ್ ಕಂಡೆ. ಈಗ ಅದನ್ನ ಅವ್ರು ಕಿತ್ಕೊಂಡ್ಬಿಟ್ರು. ಇದು ಯಾರಾದ್ರೂ ಮನುಷ್ಯರು ಮಾಡೋ ಕೆಲಸನೇನ್ರಿ? ನೀವಿಲ್ಲೇ ಇದ್ರೆ ಚಿಂಟು ನೆನಪು, ಸಮರ್ಥ ನನ್ನ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅನ್ನೋ ದುಃಖ ನಿಮ್ಮನ್ನ ಕಾಡ್ತಾನೆ ಇರುತ್ತೆ. ಇದನ್ನೆಲ್ಲ ಮರೆಯೋದಕ್ಕೆ, ನೀವು ರೀಫ್ರೆಶ್ ಆಗೋದಕ್ಕೆ ಸ್ವಲ್ಪ ದಿನ ಹೊರಗಡೆ ಹೋಗ್ಬಿಟ್ಟು ಬನ್ನಿ. ಆಕಾಶ್, ನಾನೊಬ್ಳೆ ಒಂಟಿಯಾಗಿ ಎಲ್ಲಿ ಹೋಗಿಲ್ಲ. ಒಂಟಿ ಅಂತ ಯಾಕೆ ಫೀಲ್ ಮಾಡ್ಕೋತೀರಾ? ನಿಮ್ ಜೊತೆ ನಾನಿರ್ತೀನಿ. ಓಕೆನಾ? ಎಲ್ಲೇ ನಿನ್ ಗಂಡ? ನಮ್ ಹೆಣ್ಮಕ್ಳ ಹತ್ರ ಎಲ್ಲ ಚೀಟಿ ಹಾಕ್ಸ್ಕೊಂಡು ದುಡ್ಡೆಲ್ಲ ಡುಂಗ್ ಹಾಕ್ಬಿಟ್ಟಿದಾನೆ ನಿನ್ ಗಂಡ. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ಮರ್ಯಾದೆನಾ? ಸರಿ ಸರಿ ಸರಿ, ಅವನ್ನ ಕರೆ ಸರಿಯಾಗಿ ಕೊಡ್ತೀವಿ. ಶಾಂತ, ಕಲ್ಪನಾ, ಏನ್ರಿ ಇದೆಲ್ಲ? ನನ್ ಮೇಲೆ ನಿಮ್ಗೆ ಅಷ್ಟು ನಂಬಿಕೆ ಇಲ್ವಾ? ನಂಬಿಕೆ ಇದ್ದಿದ್ಕೆ ಚೀಟಿ ಹಾಕಿದ್ದು. ಚೀಟಿ ಎತ್ತಿ 1 ತಿಂಗಳಾಯ್ತು. ನಿನ್ ಗಂಡ ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ನಮ್ಮನ್ನೆಲ್ಲ ಆಟ ಆಡಿಸ್ತಿದ್ದಾನೆ. 10,000 20,000 ಆಗಿದ್ರೆ ಬಿಟ್ಬಿಡ್ಬೋದಾಯ್ತು. 1 ಲಕ್ಷ ಕಷ್ಟಪಟ್ಟು ಕಟ್ಟಿಲ್ವಾ ನಾವು? ಅವನೇನು ತಲೆ ಮಾಡ್ಕೊಂಡು ಆಟ ಆಡ್ತಾ ಇದ್ದಾನ? ಈ ಗಿಲಿಟೆಲ್ಲ ನಮ್ಮ ಹತ್ರ ನಡೆಯಕ್ಕಿಲ್ಲ. ಕರ್ಸೋಣ. ಆಗುತ್ತೆ ಆಗುತ್ತೆ. ಹಣನೆಲ್ಲ ನುಂಗಿ ನೀರ್ ಕೊಡ್ಬಿಟ್ಟ. ಸ್ವಿಚ್ ಆಫ್ ಮಾಡ್ದೆ ಇನ್ನೇನ್ ಮಾಡ್ತಾನೆ ನೋಡಿ. ನೀವ್ ಹಣನ ಯಾರು ನುಂಗಿ ನೀರ್ ಕೊಡ್ಲಿಲ್ಲ. ಸಂಗೀತ, ನೀವಾದ್ರೂ ನನ್ ಬಗ್ಗೆ ಹೇಳ್ರಿ. ಇವ್ರು ಏನೇನೋ ಮಾತಾಡ್ತಾ ಇದಾರೆ. ಅಯ್ಯೋ, ಇವಾಗ ಆಗಿರೋದೇ ಸಾಕಮ್ಮ. ನಮ್ ದುಡ್ಡು ನಮ್ಗೆ ವಾಪಸ್ ಕೊಟ್ರೆ ಸಾಕು. ಏನಮ್ಮ ಯೋಚನೆ ಮಾಡ್ತಾ ಇದ್ಯಾ? ಕಡೆದಾಗ ಒಂದ್ ಮಾತು ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೋ. ಆ ಫ್ರಾಡ್ ನನ್ ಮಗ ಎಲ್ಲೇ ಇದ್ರು ಸರಿ, ಬಂದು ನಮ್ ದುಡ್ಡು ಸೆಟ್ಲ್ ಮಾಡ್ಲಿಲ್ಲ, ನೀನು ಇರಲ್ಲ. ಅಂಗಡಿ ತುಂಬಾ ಕರಡಿಗಳು, ಅವು ಇರಲ್ಲ. ಹುಷಾರ್. ಯಾಕ್ರಿ ಇನ್ನೂ ಹಾಗೆ ಇದ್ದೀರಾ? ಅಂದ್ರೆ ಮನೆಯನ್ನು ಪಂಜರದಿಂದ ಹೊರಗಡೆ ಬಂದಿದ್ದು ಬದಲಾವಣೆ ಬೇಕು ಅಂತಲ್ವಾ? ನೀವಿಲ್ಲೂ ಹಾಗೆ ಇದ್ರೆ? ನಾನ್ ಸಿಕ್ಕಾಕೊಂಡಿರೋದು ಮನಸ್ಸೆಂಬ ಪಂಜರದಲ್ಲಿ. ಆಕಾಶ್, ಮನೆಯಿಂದ ದೂರ ಬಂದ ಮನಸ್ಸಿಂದ ದೂರ ಬರಕ್ಕಾಗ್ತಿಲ್ವಲ್ಲ. ಅದಕ್ಕೆ ಔಷಧಿ ಏನ್ ಗೊತ್ತಾ? ಈಗಿನ ಕ್ಷಣನ ಎಂಜಾಯ್ ಮಾಡ್ಬೇಕು. ಹಳೆದನ್ನು ನೆನೆಸ್ಕೊಳ್ಬಾರ್ದು, ಹೊಸದ ಬಗ್ಗೆ ಯೋಚನೆ ಮಾಡಬಾರ್ದು. ನೋ ಪಾಸ್ಟ್, ನೋ ಫ್ಯೂಚರ್, ಓನ್ಲಿ ಪ್ರೆಸೆಂಟ್ ಟೆನ್ಸ್. ಓಕೆ? ಹೌದಾ? ಈ ಬಡ್ಡಿ ಮಗನ ಬಂಡೆ ಏನಂತ ಹೇಳ್ತಿದೆ ಗೊತ್ತಾ? ನನ್ ತರದವರೇ ಇನ್ನೊಬ್ರು ಇಲ್ಲಿದ್ದಾರೆ, ಅದ್ಯಾರು ಅಂತ ಗೊತ್ತಾ ಅಂತ ಕೇಳ್ತಿದೆ. ಅದ್ಯಾರು ಅಂತ ಗೊತ್ತಾ? ನೀವಂತೇರಿ? ಭಾವನ ನಂತರ ಅಂತ ಹೇಳ್ತಾ ಇದೆ. ಏನ್ ಕೊಬ್ಬಲ್ವಾ? ವಾವ್, ಏನ್ ನಡೆಸ್ತಾ ಇದ್ದೀರಾ? ವಾವ್, ನಿಮ್ಮನ್ನ ನಗಿಸ್ಬಿಟ್ಟೆ.